ವೈಫಲ್ಯಗಳನ್ನ ಮುಚ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು RSS ನಿಷೇಧದ ಬಗ್ಗೆ ಚರ್ಚೆ ಮಾಡ್ತಾರಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿದ್ದಾರೆ. ಯಾವ ವೈಫಲ್ಯ ಅಂತೆ? ಭಾರತ ದೇಶದಲ್ಲಿ ಇರ್ತಕ್ಕಂಥ ವೈಫಲ್ಯಗಳು ಅದಕ್ಕೆ ಉತ್ತರ ಕೊಡೋಕ್ಕೆ ಹೇಳಿ. ಕೇಂದ್ರ ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಎಷ್ಟು ಇವರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ ಅಂತ ಕೇಳಿ. ಅದು ಕಳಸಾ ಬಂಡೂರಿ ಇರ್ಬೋದು, ಭದ್ರಾ ಯೋಜನೆ ಇರ್ಬೋದು, ಯಾವುದೇ ವಿಚಾರದಲ್ಲಿ ಮತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಯಾವುದಾದ್ರೂ ಬಂದಿದೆಯಾ ಅಂತ ಕೇಳಿ ನೋಡಿ. ಕೇವಲ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇವೆಲ್ಲ ಮಾತಾಡ್ತಾರೆ ವಿನಃ ಇವರಿಂದ ನಾನೇನು ಕಲಿಬೇಕಾದಿಲ್ಲ, ನನಗಿನ್ನೂ ಆ ದುರ್ಗತಿ ಬಂದಿಲ್ಲ. ಈ ಮಹಾನ್ ಪಂಡಿತ, ಮಹಾನ್ ಜ್ಞಾನಿ, ಮಹಾನ್ ನಾಯಕನ ಹತ್ರ ನಾನು ಕಲಿಸ್ಕೊಳ್ಬೇಕಾದ ಏನೂ ಇಲ್ಲ. ಶಿವಸೇನೆ ನಾಯಕ ಸಂಜಯ್ ರಾವತ್ ಹೇಳಿದ್ದಾರೆ, ಈ ರಾಮ ಮಂದಿರದಿಂದ ಏನು ದುಡ್ಡನ್ನು ಲೂಟಿ ಹೊಡೆದಿದ್ದಾರೆ, ಈ ದುಡ್ಡಿನ ಮೂಲಕನೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳನ್ನು ಅಸ್ಥಿರ ಮಾಡಿ ಅಲ್ಲಿನ MLAಗಳು ಸಂಸದರನ್ನ ಎಳೆಸ್ಕೊಳ್ಳಿಕ್ಕೆ ಈ ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಅನ್ನೋದು ಇದೇನು. ಅದಕ್ಕೆ ನಾನು ಹೇಳಿದ್ದು ಇತಿಹಾಸ, ಯಾಕಂದರೆ ಭಾಳ ಇಷ್ಟವಾದಂಥ ಇವ್ರಿಗೆ ಮೊಹಮ್ಮದ್ ಗಜನಿ ಲೂಟಿ ಹೊಡೆದ ಅಂತ ಹೇಳ್ತಾ ಇರ್ತಾರೆ. ಹಿಂದೂಗಳನ್ನ ಭಾವನೆಗಳನ್ನ ಕೆರಳಿಸ್ಲಿಕ್ಕೆ ಮೊಹಮ್ಮದ್ ಗಜನಿ ಲೂಟಿ ಹೊಡೆದ ಮೇಲೆ ಯಾರಾದರೂ ಲೂಟಿ ಹೊಡೆದಿದ್ರೆ ಅದು ಹಿಂದುತ್ವವಾದಿಗಳು, RSS ಅವರು, BJP ಅವರೇ ರಾಮ ಮಂದಿರ ಹೆಸರಲ್ಲಿ ಲೂಟಿ ಹೊಡೆದಿದ್ದಾರೆ. ಇದೇನು ಹೊಸದಲ್ಲ. ಆಗ ಇಟ್ಟಿಗೆ ಮೆರವಣಿಗೆ ಮಾಡಿದ್ರು ಇವರು 1998 ಅದ್ವಾನಿ ನೇತೃತ್ವದಲ್ಲಿ ಇಟ್ಟಿಗೆ ಮೆರವಣಿಗೆ ಮಾಡಿದಾಗ ಆಗಲೇ ಹೇಳಿದರು 900 ಕೋಟಿ ದುರುಪಯೋಗ ಆಗಿದೆ ಅಂತೇಳಿ ದೇಣಿಗೆಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಆ ರಾಮ ಮಂದಿರ ಕಟ್ಟಕ್ಕೆ 500 ಕೋಟಿ ಅಂಬಾನಿಯವರು ಕೊಟ್ಟಿದ್ದಾರೆ. ಆ ದೇಣಿಗೆ ಆಗಿದೆ, ಅದು ಅದರದ್ದು ಲೆಕ್ಕ ಯಾರೂ ಕೊಟ್ಟಿಲ್ಲ. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಅದನ್ನು. ಇವತ್ತು ಪೇಜಾವರ ಶ್ರೀಗಳು ಕೂಡ ಹೇಳಿದ್ದಾರೆ, ರಿಜಿಸ್ಟರ್ ಅಲ್ಲ ನೋಂದಣಿ ಹೊಂದಿಸದೆ ಈ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳಿ ಲೆಕ್ಕ ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಅವರು ಟ್ರಸ್ಟ್ ಮೆಂಬರ್ಗಳು ಅದರ ವಿರುದ್ಧವಾಗಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿಯನ್ನು ಕೇಳಿಬಿಡ್ತೀನಿ. ಮತ್ತು ಅವರು ಹೇಳಿದ್ದಾರೆ RSS ನೋಂದಾಯಿಸಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ವೈಫಲ್ಯಗಳನ್ನ ಮುಚ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು RSS ನಿಷೇಧದ ಬಗ್ಗೆ ಚರ್ಚೆ ಮಾಡ್ತಾರಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿದ್ದಾರೆ. ಯಾವ ವೈಫಲ್ಯ ಅಂತೆ? ಭಾರತ ದೇಶದಲ್ಲಿ ಇರ್ತಕ್ಕಂಥ ವೈಫಲ್ಯಗಳು ಅದಕ್ಕೆ ಉತ್ತರ ಕೊಡೋಕ್ಕೆ ಹೇಳಿ. ಕೇಂದ್ರ ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಎಷ್ಟು ಇವರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ ಅಂತ ಕೇಳಿ. ಅದು ಕಳಸಾ ಬಂಡೂರಿ ಇರ್ಬೋದು, ಭದ್ರಾ ಯೋಜನೆ ಇರ್ಬೋದು, ಯಾವುದೇ ವಿಚಾರದಲ್ಲಿ ಮತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಯಾವುದಾದ್ರೂ ಬಂದಿದೆಯಾ ಅಂತ ಕೇಳಿ ನೋಡಿ. ಕೇವಲ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇವೆಲ್ಲ ಮಾತಾಡ್ತಾರೆ ವಿನಃ ಇವರಿಂದ ನಾನೇನು ಕಲಿಬೇಕಾದಿಲ್ಲ, ನನಗಿನ್ನೂ ಆ ದುರ್ಗತಿ ಬಂದಿಲ್ಲ. ಈ ಮಹಾನ್ ಪಂಡಿತ, ಮಹಾನ್ ಜ್ಞಾನಿ, ಮಹಾನ್ ನಾಯಕನ ಹತ್ರ ನಾನು ಕಲಿಸ್ಕೊಳ್ಬೇಕಾದ ಏನೂ ಇಲ್ಲ.